ತಕ್ಷಣ ಎಲ್ಲ ಹೋಗ್ಕೊಂಡು ಎಲ್ಲ ಅದು ಅವರು ಅಕ್ಸೆಪ್ಟ್ ಮಾಡಿಲ್ಲ ನಾವು 3 ಬಾರಿ ಬರ್ತೀವಿ 2 ಬಾರಿ ತಿಂದ ನಮ್ಮ ಕಾಲೇಜ್ ಹೋಗಕ್ಕೆ ಲೇಟ್ ಆಗ್ತಾ ಇದೆ ಲೇಟ್ ಆಗಿ ಹೋದ್ರೆ ಟೀಚರ್ಸ್ ಎಲ್ಲ ಪ್ರಾಬ್ಲಮ್ ಇರೋದಕ್ಕೆ ನಿಮಗೆ ತೊಂದರೆ ಆಗ್ತದೆ ಆಯ್ತಾ. ಈಗ ಇಂಟರ್ ಸ್ಟೇಟ್ ಅಲ್ಲಿ ಅಲೋಮೆಂಟ್ ಮಾಡಿ ಬಸ್ಗಳಲ್ಲಿ ಮಾರ್ನಿಂಗ್ ಅವರ್ಸ್ ಸ್ಕೂಲ್ ಅವರ್ಸ್ ಇನ್ನೊಂದು ಪ್ರಾಬ್ಲಮ್ ಏನು ಗೊತ್ತಾ ಸರ್, ಇಂಟರ್ ಸ್ಟೇಟ್ ಅಂತಾರೆ ಕೆಳಗಡೆ ಬ್ರಿಡ್ಜ್ ಕೆಳಗಡೆ ಬಂದ್ಬಿಡ್ತಾರೆ. ಯಾಕದು ಫುಟ್ಬಾರ್ತಿಗೆ ಪೆರೇಸಂದ್ರ ಐತಲ್ಲ, ಪೆರೇಸಂದ್ರ ಸ್ಟಾಪ್ ಐತಲ್ಲ ಫುಟ್ಬಾರ್ತಿಲಿ, ಯಾಕೆ ನಿಮ್ ಡ್ರೈವರ್ಗಳ ಕೆಳಗಡೆ ಬರೋದು? ಅದಕ್ಕೆ ಸ್ಟೂಡೆಂಟ್ಸ್ ಇದಾರೆ ಅಂತಾನೆ ಬರ್ತಾರೆ. ಯಾಕೆ ಅದು ಸ್ಟೂಡೆಂಟ್ ಆಗಿ ಕಲ್ತಿಲ್ವಾ? ಇದೇ ತರ ಕಲ್ತಿದ್ದೀನಿ ಅಲ್ಲ. ನೋಡಿ ಇಲ್ಲಿ ನೋಡಿ 2023 ಇಂದನೂ ನಾನು ಸ್ಟೂಡೆಂಟ್ ಒಂದು ವಾರ ಆಗಿದೆ ಬಂದು ಸರ್. ನಮ್ಗೆ ರಿಸಲ್ವ್ ಮಾಡ್ತೀನಿ ನಿಮ್ಮ ಪ್ರಾಬ್ಲಮ್ ಸರ್. ಇನ್ನೊಂದು ಏನು ಗೊತ್ತಾ ಸರ್, ಹಿಂಗೆ ನಿಂತ್ಕೊಂಡು
ಯಾರಾದ್ರೂ ಇಬ್ರು ಏನ್ ರಿಕ್ವೆಸ್ಟ್ ಇದೆ ಒಂದು ಬರ್ಕೊಂಡ್ಬಿಟ್ಟು ಕೊಡಿ ಸರ್ ಇಲ್ಲೇ ಎಲ್ಲರ ಮುಂದೆ ನಾನೇ ಹೇಳ್ತಾ ಇದ್ದೀನಿ ಸರ್ ಒಂದೇ ಇಲ್ಲ ಎಲ್ಲರೂ 7:30ಗೆ 8:30ಗೆ ಒಂದು ಅಡಿಷನಲ್ ಹಾಕೊಟ್ಬಿಡಿ ಈಗ ಇವರು ಹೇಳಿದ ಪ್ರಾಬ್ಲಮ್ ನೀವು ಹೇಳಿದ ಪ್ರಾಬ್ಲಮ್ ನನಗೆ ಅರ್ಥ ಆಗಿದೆ ಆಯ್ತಾ ನಾನು ಪ್ರಾಬ್ಲಮ್ ಆಗ್ಲಾರ್ದಂಗೆ ಎಲ್ಲ ಕೂತು ನೀವಿಬ್ರು ಕೂಡಿ ಎಲ್ಲರ ಪ್ರಾಬ್ಲಮ್ ಆಗಿದೆ ಆಯ್ತಾ ನನಗೆ ಅರ್ಥ ಆಗ್ಬೇಕಂದ್ರೆ ನೀವು ಹೇಳಿದಾಗನೇ ಅರ್ಥ ಆಗೋದು ಈಗ ಒಂದು ವರ್ಷದಿಂದ ಹೇಳ್ತಾ ಇದ್ದೀನಿ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಿಲ್ಲ ಈಗ ನಾ ಬಂದಿದ್ದೀನಿ ನಾ ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ ನನ್ನ ಕಡೆ ಆಗ್ಲಿಲ್ಲ ಅಂದ್ರೆ ಅವಾಗ ನೀವು ಇದು ಮಾಡಿ ಸ್ಟೂಡೆಂಟ್ ಆಗಿ ಕೆಲಸ ಮಾಡಿದೀವಿ ಇಷ್ಟು ಪ್ಯಾರಾಸೈಲ್ನಿಂದ ಅವರಿಗೆ ಸ್ಟಾಪ್ ಕೊಡಬೇಕು ತಾನೆ ಸರ್ ಇಲ್ಲಿ ಲೋಕಲ್ ಬಸ್ಸಸ್ ಅಲ್ಲಿ ಸ್ಟಾಪೇ ಕೊಡೋದಿಲ್ಲ ಸರ್ ಸ್ಟೂಡೆಂಟ್ಸ್ ಸರ್ ನಿಮ್ದು ಏನೇನ್ ಪ್ರಾಬ್ಲಮ್ ಇದೆ ಇವರು ಇಬ್ರು ಬರ್ತಾರೆ ಕಂಡಕ್ಟರ್ಸ್ಗೆ ಕೇಳಿದ್ರೆ ನಿಮ್ದು ಏನೇನ್ ಪ್ರಾಬ್ಲಮ್ ಇದೆಯಲ್ಲ ಅಲ್ಲ ಸರ್ ಅವ್ರ ಮಾತು ಕೇಳಿ ಸ್ವಲ್ಪ ಹೇಳಿ ಸ್ಟಾಪ್ ಇಲ್ಲ ಇಲ್ಲ ಆಧಾರ್ ಕಾರ್ಡ್ ಇಲ್ಲಿಂದ ಟಿಕೆಟ್ ಅಲ್ಲಿ ಕೊಡೋಕ್ಕಾಗುತ್ತೆ ನಿಲ್ಸೋದಿಕ್ಕಾಗಲ್ಲ ಅಂದ್ಬಿಟ್ಟು ಹೇಳ್ತಾರೆ ಸರ್ ಹಚ್ಕೊಳ್ಳೋದೇ ಇಲ್ಲ ಎಷ್ಟೊತ್ತಾದ್ರೂ ಪ್ಯಾರಾಸೈಲ್ನಿಂದ ಅರೂರ್ ಬರ್ಬೇಕಾದ್ರೂ ಅಷ್ಟೇ ಅರೂರಿಂದ ಯಾರೇ ಕಂಡಕ್ಟರ್ ಆ ಥರ ನಿಮಗೆ ಪ್ರಾಬ್ಲಮ್ ಮಾಡಿದ್ರೆ ಹೇಳಿ ಇವ್ರ ನಂಬರ್ ನನ್ನ ಕಡೆ ಇರ್ತದೆ ನನ್ನ ನಂಬರ್ ಅವ್ರ ನಂಬರ್ ನನ್ನ ಕಡೆ ಸೇವ್ ಇರ್ತದೆ ಡೈಲಿ ಇರಕ್ಕಾಗೋದಿಲ್ಲ ಸರ್ ನೀವ್ ಹೇಳ್ಬೇಕು ಅಮ್ಮ ನಾವ್ ಹೇಳ್ತೀವಿ ಡೈಲಿ ಇರೋದಕ್ಕಾಗಲ್ಲ ಅವ್ರು ಎಲ್ಲೆಲ್ಲೋ ಇರ್ತಾರೆ ಮುಂದೆ ಜಾಗ ಇದೆ ಸ್ವಲ್ಪ ಮುಂದೆ ಅವ್ರ ನಂಬರ್ ನಾವೇನೇ ಅಮ್ಮ ಪ್ರಾಬ್ಲಮ್ ಈಗ ಹೇಳ್ತಾ ಇದ್ದೀರಲ್ಲ ಅವ್ರಿಗೆ ಅರ್ಥ ಆಗಿದೆ ಮುಂದೆ ಜಾಗ ಇದ್ರೆ ಹಿಂದೆ ಇರ್ತಾರೆ ಕಂಡಕ್ಟರ್ ಕುತ್ಕೊಂಡಿರ್ತಾರೆ ಕಂಡಕ್ಟರ್ ಬಂದು ನೀವೇ ಕಳಿಸಿ ಬಂದು ಮುಂದೆ ಕಂಡಕ್ಟರ್ಸ್ಗಳಿಗೆ ಕೆಲಸ ಏನು ಅವ್ರು ಮುಂದೆ ಕೆಲಸ ನಾನು ಕಂಡಕ್ಟರ ನನಗೆ ಇವಾಗ 5-6 ಜನ ಹಂಗ್ ಅಂದಿದ್ದಾರೆ ನಾವು ಅವ್ರಿಗೆ ಕರೆಕ್ಟ್ ಆಗಿ ಗೈಡ್ ಮಾಡ್ತೀವಿ ಅವ್ರಿಗೆ ತಿಳಿ ಹೇಳ್ತೀವಿ ಸರ್ ಅವರೇ ಗಲಾಟೆ ಮಾಡ್ತಾರೆ ಸರ್ ನಾನು ಇರ್ತೀವಲ್ಲ ನಾವು ಹತ್ತಿದ್ರೆ ಎಂತ ಮಾತುಗಳು ಮಾತಾಡ್ತಾರೆ ಗೊತ್ತಾ ಸರ್ ಅವರು ಗುದ್ದೋರ್ ತರ ಬಂದು ತಿರುಗಿಸ್ಕೊಂಡು ಹೋಗ್ತಾರೆ ಇದು ಓಕೆನಾ ಮೇಲೆ ಬರ್ತಾರೆ ಸರ್ ಬಸ್ ನಾವು ಹೇಳ್ತೀವಿ ನಾವು ಅವರಿಗೆ ಕರೆಕ್ಟ್ ಆಗಿ ಹೇಳ್ತೀವಿ ಹಂಗೇನಾದ್ರು ಇದು ನಿಮಗೆ ಏನಾದ್ರು ಹಂಗೆ ಪ್ರಾಬ್ಲಮ್ ಕಳ್ಸಲ್ಲ ಸರ್ ಇಲ್ಲಿ ಬಂದು ನಾವು ಇಲ್ಲಿ ಸರ್ ಒಂದು ದಿನ ಸಮಸ್ಯೆ 2 ವರ್ಷದಿಂದ ಸರ್ 3 ಲೆಟರ್ ಬರ್ಕೊಟ್ಟಿದ್ವು ಪರಿಹಾರ ಯಾರು ಮಾಡ್ಕೊಟ್ಟಿಲ್ಲ ನಾ ಬಂದಿದ್ದೀನಿ ನಾವು ಲೆಟರ್ ನೀವು ಬರ್ದಷ್ಟು ನಾನು ಒಬ್ಬರು ಇದ್ರ ಬರ್ತಿಲ್ಲ ಅದು ನಾನು ಬಂದೇ ಒಂದು ವಾರ ಆಗಿದೆ ಪ್ಯಾರಿಸ್ ಅಂದ್ರೆ ಒಂದು 5 ಬಸ್ಸಸ್ ಹಾಕಿ ಟೈಮಿಂಗ್ಸ್ಗೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಅಣ್ಣ ಇವತ್ತು ನೀವೇನೋ ಇಲ್ಲಿ ಅಲ್ಲ ನಾಳೆಯಿಂದ ನಾವು ಹೆಂಗ್ ಹೋಗ್ಬೇಕಣ್ಣ ಇವ್ರೆ ಅಲ್ಲ ದಿನ ನಾವು ಬಸ್ಸಲ್ಲಿ ಹಂಗೆ ಹೋಗಕ್ಕಾಗುತ್ತಾ ಸರ್ 7 ಗಂಟೆಗೆ ಬಂದ 8:30 ಬಸ್ ಹತ್ತಕ್ಕಾಗಲ್ಲ ಸರ್ ಒಂದು ಅಡಿಷನಲ್ ಯಾವ್ದೋ ಟೈಮಿಗೆ ಬರುತ್ತೆ ನಾವು ಯಾವ ಕಾಲೇಜಲ್ಲಿ ಮಾತಾಡಿದ್ರೆ ನೀವು ಬೇಗ ಎದ್ದೇಳ್ಬೇಕು ಬೇಗ ಎದ್ದೇಳಿ ಬಂದ್ರೆ ನಿಲ್ವಲ್ಲ ಸರ್ ಅಡಿಷನಲ್ 1 ನಿಮಿಷ ನಿಲ್ಸಲ್ಲ ಸರ್ ಹಂಗೆ ಹೋಗಕ್ಕಾಗುತ್ತೆ ಸರ್ ನಾವೇನಾಗೋದು ಅಂತೀರಾ ನಾನು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾ ಬೇಡವಾ ಮಾಡ್ಬೇಕು ಸರ್ ಅದಕ್ಕಂತಾನೆ ಬಂದಿದ್ದೀನಲ್ಲ ಈಗ ನಾನು ಅದಕ್ಕಂತಾನೆ ಬಂದಿದ್ದೀನಲ್ಲ ಓಕೆ ಸರ್ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗಿ ಬಸ್ ಬರ್ಬೇಕು ಅಷ್ಟೇ ತಾನೇ ಅದಕ್ಕಂತಾನೆ ನಾ ಬಂದಿರೋದು ಸರ್ ನಮ್ಗೆ ಎಷ್ಟು ದಿನ ಇಂಟರ್ಸ್ಟೇಟ್ ಗಾಡೀಸ್ ಅಂತ ಬಿಟ್ಟು ಹಾಕೊಂಡ್ ಬಂದಿರ್ತಾರೆ ತಾನೆ ನಿಮ್ ಪ್ರಾಬ್ಲಮ್ ನ ಅರ್ಥ ಮಾಡಕ್ಕೆ ಒಬ್ರು ಮಾತಾಡಿ ಎಲ್ಲಿ ನಿಲ್ಸ್ಬಾರ್ದು ಹೋಗ್ತಾ ಇರ್ಬೇಕು ಇಂಟರ್ಸ್ಟೇಟ್ ಗಾಡೀಸು ನಾವು ನಿಲ್ಸಕ್ಕೂ ಹೋಗೋದಿಲ್ಲ ನಾರ್ಮಲ್ ಸ್ಟಾಪ್ಸ್ ಬರ್ತೈತಲ್ಲ ಒಂದ್ ಹತ್ರನೂ ಸ್ಟಾಪ್ಸ್ ಕೊಡಲ್ಲ ಅರೂರ್ ಆದ್ರೆ ಇದ್ದಿದ್ದು ಕೊಡಲ್ಲ ಎಲ್ಲ ಮುಂದೆ ಖಾಲಿಯಾಗಿರುತ್ತೆ ಹಿಂದೆ ಮಾತ್ರ ಫುಲ್ ತೆಗೆದುಕೊಂಡು ಬರ್ತಿರ್ತಾರೆ ನಾವೇನಲ್ಲಿ ಬರೋದು ಡೈಲಿ ಚಾರ್ಜ್ ಇಟ್ಕೊಂಡ್ ಬರಕ್ಕಾಗುತ್ತಾ ಇಲ್ಲೇ ಒಂದು ಪರ್ಟಿಕ್ಯುಲರ್ ಆಗಿ ಒಬ್ಬ ಟಿ ಸಿ ಕೊಟ್ಬಿಟ್ಟು ಎಲ್ಲ ಗಾಡಿಗೂ ಸ್ಟಾಪ್ ಕೊಟ್ಟು ನಿಮ್ಗೆ ಪ್ರಾಬ್ಲಮ್ ಆಗ್ಲಾರ್ದಂಗೆ ಸಾಲ್ವ್ ಮಾಡ್ತೀನಿ ಈಗ ನಾನು ಬಂದಿದ್ದೀನಿ ನಾನು ನಿಮ್ಮ ಸ್ಕೂಲಲ್ಲೇ ಕಲ್ತಿರೋದು ನಾನೇನು ಮೇಲಿಂದ ಡೈರೆಕ್ಟ್ ಆಗಿ ಆಫೀಸರ್ ಆಗಿ ಬಂದಿಲ್ಲ ನಾನು ಡೈರೆಕ್ಟ್ ಆಗಿ ಆಫೀಸರ್ ಆಗಿ ಬಂದಿಲ್ಲ ನಿಮ್ಮಂಗೆ ಏನೋ ನನಗೂ ಅನುಭವ ಆಗಿದೆ ಬಸ್ಸಲ್ಲೇ ಅಡ್ಡಾಡಿದ್ದೀನಿ ನಾನೇನು ಮೇಲೆ ಕಾರಲ್ಲಿ ಅಡ್ಡಾಡಿಲ್ಲ ನಾನು ನಿಮ್ಮಂಗೆ ಅಡ್ಡಾಡಿ ಕಲ್ತಿದ್ದೀನಿ ಕಲಿತ್ಬಿಟ್ಟು ಈಗ ಈ ಪೊಸಿಷನಲ್ಲಿ ಬಂದಿದ್ದೀನಿ ಈಗ ನನಗೆ ಗೊತ್ತಾಗುತ್ತೆ ನಿಮ್ಮ ಕಷ್ಟ ನಿಮ್ಗೆ ಹೆಲ್ಪ್ ಆಗಕ್ಕಂತಾನೆ ನಾನು ಅಲ್ಲಿಂದ ಬಂದಿರೋದು ಇಳಿಸಿದಾರೆ ಅಂದ ತಕ್ಷಣನೇ ಬಂದಿದ್ದೀನಿ ಜಲ್ದಿ ಯಾರು ಬರ್ತಾರೆ ಅರ್ಧ ತಾಸಲ್ಲಿ ಯಾರು ಬರಲ್ಲ ನಾನು ಬಂದಿದ್ದೀನಿ ಒಂದು ವಾರ ಆಗಿದೆ ನಾನು ಬಂದು ರಿಪೋರ್ಟ್ ಆಗಿ
ಸೊ ಈಗ ನಮ್ಗೆ ಅರ್ಥ ಆಗಿದೆ, ಸಾಲ್ವ್ ಮಾಡ್ತೀನಿ ಅಂದಮೇಲೆ ಪಕ್ಕ ಸಾಲ್ವ್ ಮಾಡ್ತೀನಿ. ನೀವು ಬರೋಕ್ಕಿಂತ ಮುಂಚೆನೇ ಡಿಪೋ ಮ್ಯಾನೇಜರ್ಗೆ ಮಾತಾಡಿದ್ದೀನಿ, ಬಾಗೇಪಲ್ಲಿ ಡಿಪೋ ಮ್ಯಾನೇಜರ್ಗೆ, ಕನ್ಸರ್ನ್ ಇದು ಕಂಡಕ್ಟರ್ಗೆ ಅವರು ಮಾತಾಡಿದ್ದಾರೆ, ಚಿಕ್ಕಬಳ್ಳಾಪುರದವರು ಮಾತಾಡಿದ್ದಾರೆ ಡಿಪೋ ಮ್ಯಾನೇಜರ್ಸು. ಸೊ ನಾನು ಫಸ್ಟ್ ಇಂದ ಯಾಕೆ ತೆಗೆದ್ರಿ? BTS ಎಲ್ಲ ಇತ್ತು. BTS ಬರ್ತಿಲ್ಲ ಸರ್, ಬಸ್ ಗುಡ್ಬಂಡೆ ಇದೆ ಸರ್, ಗುಡ್ಬಂಡೆಯಿಂದ ಅಲ್ಲೇ ನಿಲ್ಸ್ಕೊಂಡ್ ಬಂದ್ಬಿಡ್ತಾನೆ ಸರ್, ಇಲ್ಲಿ ನಿಲ್ಸೋದೇ ಇಲ್ಲ. ಅದು ಪ್ರಾಬ್ಲಮ್ ಇದ್ದಿದ್ದನ್ನ ಸಾಲ್ವ್ ಮಾಡ್ತೀವಿ. ಈಗ ಹೈವೇದಲ್ಲಿ ಹಿಂಗೆ ನಿಲ್ಸೋದು ತಪ್ಪಾಗುತ್ತೆ. ಸರ್ ಯಾವ ನಾವೇನ್ ಮಾಡ್ಬೇಕು ಸರ್, ಸ್ಟೂಡೆಂಟು ಕಾಲೇಜ್ ಹೋಗ್ಬೇಕಾ ಬೇಡ? ನಾನು ನಿಲ್ಸಿಲ್ಲ ಸರ್, ನಾವು ನಿಲ್ಸಿದ್ರೆ ಅವರು ಜೋರಾಗಿ ಬರ್ತಾ ಇದ್ದಾರೆ ಹೊಡ್ಕೊಂಡು. ನಾವು ಸಾಲ್ವ್ ಮಾಡಕ್ ಬಂದಿದ್ದೀರಾ, ಡ್ರೈವರ್ ಒಬ್ರು ಏನ್ ಮಾಡೋದು ಗೊತ್ತಾ, ನಿಲ್ಸೋಣ ಮರ್ಯಾದೆ ನಿಲ್ಸೋಣ ಅಂದ್ರೆ ಅವ್ನು ಎಷ್ಟು ಜೋರಾಗಿ ಬಂದ ಗೊತ್ತಾ, ಹುಡುಗರೇನೋ ಹತ್ತುತ್ತಾ ಇದ್ದಾರೆ ಡೋರಲ್ಲಿ, ಅವ್ನ ಮೇಲೆ ಏನ್ ಆಕ್ಷನ್ ತಗೊಂತ ಇದೀರಾ? ಬಿದ್ದಿದ್ರೆ ಯಾರನ್ನ ಟೈರ್ ಸಿಕ್ಕಾಕೊಂಡ್ರೆ ಯಾರು ಜವಾಬ್ದಾರಿ? ಏನ್ ಆಕ್ಷನ್ ತಗೊಂಡ ಅವ್ನು ಡ್ರೈವರ್ ಇಲ್ಲ ಕರೀರಿ ಡ್ರೈವರ್ ಬ್ರದರ್, ಅವ್ರು ಡೋರಲ್ಲಿ ಹತ್ತಿದಾರ ಹಂಗೆ ಜೋರಾಗಿ ಬಂದಿದ್ದಾರೆ, ನಿಲ್ಸು ನಾವು ಅದಕ್ಕೆ ಇಲ್ಲಿ ಬಂದ ಗಲಾಟೆ ಎಲ್ಲ ನಾವು ಮಾಡಿದ್ದು. ರಿಕ್ವೆಸ್ಟ್ ಆಗಿ ಬ್ರದರ್ ಗಾಡಿ ನಿಲ್ಸಿ ಅಂದ್ರೆ ಏನ್ ಮಾಡಿದ್ರು ಗೊತ್ತಾ, ಹುಡುಗರು ಹತ್ತಾ ಇದಾರಲ್ಲ, ಏನ್ ಆಕ್ಷನ್ ತಗೊಂಡ್ತಾ ಇದೀರಿ ಸರ್ ಒಂದಿನ ಸಮಸ್ಯೆ ಆದ್ರೆ ನಾವೇನೋ ಪರಿಹಾರ ಮಾಡ್ಕೊಂತೀವಿ ಸರ್, ಒಂದಿನ ಆದ್ರೆ. ಡ್ರೈವರ್ಗೆ ಏನ್ ಮಾಡ್ತೀರಾ? ಪ್ರಾಬ್ಲಮ್ ಅಲ್ಲಾರ್ದಂಗೆ ನಾ ರಿಸಾಲ್ವ್ ಮಾಡ್ತೀನಿ. ಈಗ ಇವರು ಮತ್ತೆ ಇವ್ರು ಹೇಳಿದ್ದಾರೆ, ಇವ್ರು ಹೇಳಿದ್ದಾರೆ ಪ್ರಾಬ್ಲಮ್ಸ್. ನಿಮ್ ಪ್ರಾಬ್ಲಮ್ಸ್ ಏನೇ ಇದೆ ಕೊಡಿ, ನಾಳೆಯಿಂದ ನಾ ಏನ್ ಮಾಡ್ತೀನಿ, ಒಬ್ರು ಟಿ ಸಿಗಳನ್ನ ಹಾಕ್ತೀನಿ, ಒಬ್ರು ಟಿ ಸಿಗಳನ್ನ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಅರೂರಿಗೆ ಕೊಟ್ಟು ನಿಮಗೆಲ್ಲ ಏನೇ ಪ್ರಾಬ್ಲಮ್ ಇದ್ರು ಸಾಲ್ವ್ ಮಾಡಕ್ಕೆ ಒಬ್ರು ಟಿ ಸಿಗಳನ್ನ ಇಟ್ಟಿರ್ತೀನಿ ಇಲ್ಲಿ. ನಾವಿರ್ತೀವಿ, ಯಾರಿಗೆ ಏನೇ ಪ್ರಾಬ್ಲಮ್ ಆದ್ರೂ ನನಗೂ ಮೆಸೇಜ್ ಮಾಡ್ಬೋದು, ಡಿಪೋ ಮ್ಯಾನೇಜರ್ಸ್ಗೂ ಮೆಸೇಜ್ ಮಾಡ್ಬೋದು. ಏನೇ ಇದ್ರು ಕಂಪ್ಲೇಂಟ್ ಸಾಲ್ವ್ ಮಾಡಕ್ಕಂತಾನೆ ನಾವಿರೋದು ಸ್ಟೂಡೆಂಟ್ಸ್ದು ಪಬ್ಲಿಕ್ದು ಕಂಪ್ಲೇಂಟ್ ಸಾಲ್ವ್ ಮಾಡೋಕ್ಕೇನೆ. ನಿಮ್ಮ ಪ್ರಾಬ್ಲಮ್ ಆದರೆ ತೊಂದರೆ ಆದಂಗೆ ಆಪ್ರೇಟ್ ಮಾಡೋಕ್ಕೇನೆ ನಮ್ಮನ್ನು ಕಳಿಸಿರ್ತಾರೆ. ಸೊ ನಾವು ಏನು ಮಾಡ್ತೀವಿ, ನಿಮ್ದು ಏನೇ ಪ್ರಾಬ್ಲಮ್ ಇದ್ರು ಸಾಲ್ವ್ ಮಾಡ್ತೀವಿ. ಬಟ್ ಈ ಥರ ಇಲ್ಲಿ ಸಾಲ್ವ್ ಮಾಡೋಕ್ಕಾಗಲ್ಲ ನನಗೆ, ನಾ ಸಡನ್ ಆಗಿ ಇಲ್ಲಿಂದ ಇದು ಲೆಟರ್ ಜಾಸ್ತಿ ದಿನ ಆಯ್ತು. ಸರ್ 3 ಬಾರಿ ಲೆಟರ್ ಕೊಟ್ಟಿದ್ದೀವಿ, ಯಾವ್ದು ರೆಸ್ಪಾಂಡ್ ಆಗಿಲ್ಲ. ನಾವೇನ್ ಮಾಡ್ಬೇಕು? ನಾನು ಹೇಳ್ತಾ ಇದ್ದೀನಿ, ನಾಳೆಯಿಂದ ಟಿ ಸಿ ಹಾಕಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ, ಆಯ್ತಾ? ನಾ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಇವರೇ ಇವರೇ